ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರಿನಲ್ಲಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ? 45,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಇರುವಂತಹ ಕೆಲಸ ಇದಾಗಿದೆ. ಇದು ಯಾವ ಕೆಲಸ, ಹೇಗೆ ಅಪ್ಲಿಕೇಶನ್ ಹಾಕೋಬೇಕು, ವಯೋಮಿತಿ ಡೀಟೇಲ್ಸ್ ಏನಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ನೀವು ಹಾಕೋಬಹುದು. ವಿಡಿಯೋನ ಶುರು ಮಾಡೋಣ. BEL ಅಂತ ಹೇಳಿದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಅವರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರೋದು. BEEI ಅಂತ ಹೇಳ್ತಾರೆ, BEL ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. 57 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಸ್ಯಾಲರಿಯನ್ನ ನೋಡೋದಾದ್ರೆ 21,250 ರೂಪಾಯಿಂದ ಹಿಡಿದು 45,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಇದು ತಿಂಗಳ ಸ್ಯಾಲರಿ ಆಗಿರುತ್ತೆ. ಹಲವಾರು ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲ್ ಎಜುಕೇಟರ್ ಹುದ್ದೆ 1, ಯೋಗ ಟೀಚರ್ 1, ಆಲ್ ಸಬ್ಜೆಕ್ಟ್ಸ್ ಹುದ್ದೆ 2, ಪ್ರೈಮರಿ ಟೀಚರ್ PRT ಅಂತ ಹೇಳ್ತಾರೆ 8 ಹುದ್ದೆ, ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ 12 ಹುದ್ದೆ, ಡ್ರಾಯಿಂಗ್ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ 1 ಹುದ್ದೆ, ಡ್ಯಾನ್ಸ್ ಟೀಚರ್ 2 ಹುದ್ದೆ, PE ಟೀಚರ್ ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ 2 ಹುದ್ದೆಗಳು ಖಾಲಿ ಇದೆ. GK ಅಂದ್ರೆ ಜನರಲ್ ನಾಲೆಡ್ಜ್ ಮತ್ತು ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಹುದ್ದೆ 1 ಖಾಲಿ ಇದೆ. ಕೌನ್ಸಿಲರ್ ಹುದ್ದೆ 1, PGT ಹುದ್ದೆ 10, ಲೈಬ್ರರಿಯನ್ ಹುದ್ದೆ 1, ಆಫೀಸ್ ಅಸಿಸ್ಟೆಂಟ್ ಹುದ್ದೆ 3, GPT 3, ಆರ್ಟ್ ಅಂಡ್ ಕ್ರಾಫ್ಟ್ 1, ಮ್ಯೂಸಿಕ್ ಟೀಚರ್ 1, ಲ್ಯಾಬ್ ಅಸಿಸ್ಟೆಂಟ್ 1 ಹುದ್ದೆ, ಲೆಕ್ಚರರ್ ಹುದ್ದೆ 4, ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆ 1, ಅಕೌಂಟೆಂಟ್ ಹುದ್ದೆ 1 ಖಾಲಿ ಇರುತ್ತೆ. ಟೋಟಲ್ 57. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ ನ ನೋಡೋದಾದ್ರೆ ಮಿನಿಮಮ್ ನಿಮಗೆ 18 ವರ್ಷ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ಲ, 18ರಿಂದ 45 ವರ್ಷ ವಿದ್ಯೆ ಅಂದ್ರೆ ಏಜ್ ಲಿಮಿಟ್ ನ ಡೀಟೇಲ್ಸ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದಾರೆ ಅಂತ ಹೇಳಿದ್ರೆ ಅಂತವರಿಗೆ ಈ ವಿಡಿಯೋ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ಸ್ಪೆಸಿಫಿಕ್ ಆಗಿ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲ್ ಎಜುಕೇಟರ್ಗೆ ಡಿಗ್ರಿ D.Ed B.Ed, ಯೋಗ ಟೀಚರ್ಗೆ ಡಿಗ್ರಿ, ಆಲ್ ಸಬ್ಜೆಕ್ಟ್ಸ್ಗೆ 10th ಆಗಿದ್ರೆ ಸಾಕು. PRTಗೆ BA B.Ed, TGTಗೆ 12th BSc B.Ed BSc ಎಜುಕೇಶನ್. ನೆಕ್ಸ್ಟ್ ಡ್ರಾಯಿಂಗ್ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರು, ಡ್ಯಾನ್ಸ್ ಟೀಚರು, PE ಟೀಚರ್ಗೆ 12th ಅಥವಾ ಡಿಪ್ಲೊಮಾ ಆಗಿದ್ರೆ ಅರ್ಜಿಯನ್ನು ಹಾಕಬಹುದು. GK ಮತ್ತೆ ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಹುದ್ದೆಗೆ BA BSc BEIED ಆಗಿದ್ರೆ ಹಾಕೋಬಹುದು. ನೆಕ್ಸ್ಟ್ ಕೌನ್ಸಿಲರ್ ಹುದ್ದೆಗೆ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, ಡಿಗ್ರಿ ಅಥವಾ ಡಿಪ್ಲೊಮೊ. PGTಗೆ BA BSc ಡಿಗ್ರಿ, ಗ್ರಾಜುಯೇಷನ್, B.Ed MA MSc. ಲೈಬ್ರರಿಯನ್ಗೆ ಡಿಗ್ರಿ ಆಗಿರಬೇಕು, B.Lib ಸೈನ್ಸ್. ಓಕೆನಾ. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ಗೆ ಡಿಪ್ಲೊಮೊ ಅಥವಾ ಗ್ರಾಜುಯೇಷನ್. GPTಗೆ 12th ಡಿಪ್ಲೊಮೊ, B.Ed BEIED ಡಿಗ್ರಿ, ಗ್ರಾಜುಯೇಷನ್. ಆರ್ಟ್ ಅಂಡ್ ಕ್ರಾಫ್ಟ್ಗೆ 12th ಅಥವಾ ಡಿಪ್ಲೊಮೊ. ಮ್ಯೂಸಿಕ್ ಟೀಚರ್ಗೆ 12th ಅಥವಾ ಡಿಪ್ಲೊಮೊ. ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ 12th BSc ಅಥವಾ ಡಿಗ್ರಿ ಆಗಿರಬೇಕು. ಲೆಕ್ಚರರ್ ಹುದ್ದೆಗೆ MSc MCA ME MTech MCom MA MPhil PhD. ಲೈಬ್ರರಿ ಅಸಿಸ್ಟೆಂಟ್ಗೆ ಡಿಪ್ಲೊಮೊ ಇನ್ ಲೈಬ್ರರಿ ಸೈನ್ಸ್ ಆಗಿರಬೇಕಾಗುತ್ತೆ. ಅಕೌಂಟೆಂಟ್ ಹುದ್ದೆಗೆ BCom ಆಗಿದ್ರೆ ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಯಾವ್ಯಾವ ಹುದ್ದೆಗೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿ. ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಇದು ನೋಟಿಫಿಕೇಶನ್ ಅಲ್ಲೂ ಮೆನ್ಷನ್ ಇರುತ್ತೆ. ನೆಕ್ಸ್ಟ್ ಅರ್ಜಿಯನ್ನ ನೀವು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಬೇಕು. ಈ ಆಫ್ಲೈನ್ ಅಂದ್ರೆ ಏನು, ಹೇಗೆ ಅಂತ ನಿಮ್ಗೇನಾದ್ರು ಪ್ರಶ್ನೆ ಬಂದ್ರೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಅಪ್ಲಿಕೇಶನ್ ಫಾರಮ್ನ ಸಿಗುತ್ತೆ, ಅದನ್ನ ಪ್ರಿಂಟ್ ಔಟ್ ತಗೊಂಡು ಅದನ್ನ ನೀವು ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ಲ. ನೀವು ಅಪ್ಲಿಕೇಶನ್ ಫಾರಂ ಫಿಲ್ಅಪ್ ಮಾಡೋದಕ್ಕೂ ಮುಂಚೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ನ ಸಂಪೂರ್ಣವಾಗಿ ಓದ್ಕೊಳ್ಳೋದು.
ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ, ಏನೇನು ಕ್ರೈಟೀರಿಯಾಗಳಿರುತ್ತೆ, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು, ಅದನ್ನೆಲ್ಲದನ್ನು ನೋಡ್ಕೊಂಡು ಅದಾದ ನಂತರನೇ ಅರ್ಜಿಯನ್ನ ಹಾಕೋಬೇಕು ನೀವು. ಯಾಕೆಂದ್ರೆ ಏನಾದರೂ ತಪ್ಪು ಮಾಡಿದ್ರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ, ಮತ್ತೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಂ ಎಲ್ಲ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಂ ಎರಡನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ನೀವು ಅರ್ಜಿಯನ್ನ ಇಲ್ಲಿ ಅಡ್ರೆಸ್ಗೆ ಕಳಿಸಿ ಅಂತ ಹೇಳಿದ್ರಿ. ಹೇಗೆ ಕಳಿಸೋದು ಅಂತ ಹೇಳಿದ್ರೆ, ಪೋಸ್ಟ್ ಮೂಲಕ ಕಳಿಸ್ಬೋದು ನೀವು. ರಿಜಿಸ್ಟರ್ ಪೋಸ್ಟು, ಸ್ಪೀಡ್ ಪೋಸ್ಟು, ಕೊರಿಯರು, ಅಥವಾ ಈ ಅಡ್ರೆಸ್ ನಿಮಗೆ ಹತ್ರ ಇದ್ರೆ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಗೊತ್ತಾಯ್ತಲ್ಲ. ಇವಾಗ ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ. ದಿ ಸೆಕ್ರೆಟರಿ, BEEI BEL ಹೈಸ್ಕೂಲ್ ಬಿಲ್ಡಿಂಗ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013. ಇಲ್ಲಿಗೆ 1 ಏಪ್ರಿಲ್ 2025 ಒಳಗಡೆ ನೀವು ಅರ್ಜಿ ತಲುಪೋ ತರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ. ಅಪ್ಲಿಕೇಶನ್ 1 ಏಪ್ರಿಲ್ ಒಳಗಡೆ ಅಲ್ಲಿಗೆ ತಲುಪಬೇಕು ಆ ಅಡ್ರೆಸ್ಗೆ, ನೀವು 1 ಏಪ್ರಿಲ್ ಕಳಿಸೋದಲ್ಲ. ಓಕೆನಾ. ಇದಿಷ್ಟು ಅಡ್ರೆಸ್ಸು ಎಲ್ಲ ಆಯ್ತು. ನೆಕ್ಸ್ಟ್ ಸ್ಯಾಲರಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲರಿ ಇದೆ ಅಂತ ಹೇಳಿ. ಸ್ಪೆಷಲ್ ಎಜುಕೇಟರ್ ಹುದ್ದೆಗೆ 21,350. ನೆಕ್ಸ್ಟ್ ಯೋಗ ಟೀಚರ್ ಆಲ್ ಸಬ್ಜೆಕ್ಟ್ಸು, ಪ್ರೈಮರಿ ಟೀಚರ್, ಇದಿಷ್ಟು ಹುದ್ದೆಗಳಿಗೆ 21,250 ರೂಪಾಯಿಗಳಿರುತ್ತೆ. ನೆಕ್ಸ್ಟ್ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ಗೆ 26,250 ರೂಪಾಯಿ ಸ್ಯಾಲರಿ ಇದೆ. ನೆಕ್ಸ್ಟ್ ಡ್ರಾಯಿಂಗ್, ಆರ್ಟ್ ಅಂಡ್ ಕ್ರಾಫ್ಟು, ಡ್ಯಾನ್ಸ್ ಟೀಚರು, PE ಟೀಚರು, GK ಮತ್ತು ಚೈಲ್ಡ್ ನ್ಯೂಟ್ರಿಷನಿಸ್ಟ್, ಇದಿಷ್ಟು ಹುದ್ದೆಗೆ ಸ್ಯಾಲರಿ 21,250 ರೂಪಾಯಿ ಇರುತ್ತೆ. ಕೌನ್ಸಿಲರ್ ಹುದ್ದೆಗೆ 26,250 ರೂಪಾಯಿ. PGTಗೆ 27,500 ರೂಪಾಯಿ. ಲೈಬ್ರರಿಯನ್ ಹುದ್ದೆಗೆ 21,250 ರೂಪಾಯಿ. ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ 16,270 ರೂಪಾಯಿ. ನೆಕ್ಸ್ಟ್ GPT ಹುದ್ದೆಗೆ 26,250 ರೂಪಾಯಿ. ನೆಕ್ಸ್ಟ್ ಮ್ಯೂಸಿಕ್ ಟೀಚರ್ ಮತ್ತೆ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ಗೆ 21,250 ರೂಪಾಯಿ. ನೆಕ್ಸ್ಟ್ ಲ್ಯಾಬ್ ಅಸಿಸ್ಟೆಂಟ್ಗೆ 16,270 ರೂಪಾಯಿ. ಲೆಕ್ಚರರ್ ಹುದ್ದೆಗೆ 27,500 ರೂಪಾಯಿ. ನೆಕ್ಸ್ಟ್ ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ 21,250 ರೂಪಾಯಿ. ಅಕೌಂಟೆಂಟ್ ಹುದ್ದೆಗೆ 45,000 ರೂಪಾಯಿಗಳಿರುತ್ತೆ. ಇದಿಷ್ಟು ಸ್ಯಾಲರಿಯ ಡೀಟೇಲ್ಸ್. ನೆಕ್ಸ್ಟ್ ಅರ್ಜಿ ಓಪನ್ ಆಗಿದ್ದ ದಿನಾಂಕ ತಿಳ್ಕೊಳ್ಳೋದಾದ್ರೆ, ನಿಮಗೆ ಅದನ್ನ ತಿಳಿಸ್ಕೊಡ್ತೀನಿ. ಕೊನೆಯ ದಿನಾಂಕ ಏನಿರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಪ್ರತಿದಿನ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ವಾಟ್ಸಪ್ ಚಾನಲ್ ಇಂದನೂ ಕೂಡ ನೀವು ತಿಳ್ಕೋಬಹುದು. ಇವಾಗ ಅರ್ಜಿ ಓಪನ್ ಆಗಿದ್ದ ದಿನಾಂಕ ತಿಳ್ಕೊಳ್ಳೋಣ. 12 ಮಾರ್ಚ್ 2025 ಅರ್ಜಿ ಓಪನ್ ಆಗಿದ್ದ ದಿನಾಂಕ ಅಂದ್ರೆ. ನೆಕ್ಸ್ಟ್ ಕೊನೆಯ ದಿನಾಂಕ ನೋಡೋದಾದ್ರೆ 1 ಏಪ್ರಿಲ್ 2025 ಕೊನೆಯ ದಿನಾಂಕ. ಅಷ್ಟರೊಳಗಡೆ ನೀವು ಅರ್ಜಿಯನ್ನ ತಲುಪಿಸಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ beei.edu.in ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ಗೂಗಲ್ ನಲ್ಲಿ ಈ ವೆಬ್ಸೈಟ್ ನ ಸರ್ಚ್ ಮಾಡಿ ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಇದಿಷ್ಟು ಈ ಜಾಬ್ ನ ವಿವರ. ನಿಮಗೆ ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ.